ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್, ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆಗೆ ವಿಶೇಷ ಒತ್ತು ನೀಡಲಾಗಿದೆ. ನಿಜವಾದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ತಲುಪುವಂತೆ ಫಲಾನುಭವಿಗಳ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಮರಣ ಹೊಂದಿದವರ ಹೆಸರಿನಲ್ಲಿ ಅಥವಾ ಅನರ್ಹರ ಖಾತೆಗಳಿಗೆ ಸೌಲಭ್ಯ ತಲುಪದಂತೆ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸದ್ಯದಲ್ಲೇ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದು, ಅದರಂತೆ ಕ್ರಮ ವಹಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ವೇಗಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಯಿತು. ಇದೇ ವೇಳೆ ಶಾಲಾ ಮತ್ತು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಗಂಡು ಮಕ್ಕಳಿಗೂ ಉಚಿತ ಬಸ್ ಪಾಸ್ ವಿತರಣೆಯ ಪ್ರಗತಿಯನ್ನು ಪರಿಶೀಲಿಸಿ ಯಾವುದೇ ಅರ್ಹ ವಿದ್ಯಾರ್ಥಿ ಸೌಲಭ್ಯದಿಂದ ವಂಚಿತರಾಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಗೃಹ ಜ್ಯೋತಿ ಯೋಜನೆಯಡಿ ಗೃಹ ಬಳಕೆಗೆ ನೀಡಲಾಗಿರುವ ವಿದ್ಯುತ್ ಸಂಪರ್ಕವನ್ನು ವಾಣಿಜ್ಯ ಉದ್ದೇಶಗಳಿಗೆ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಪ್ರಕರಣಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಂತಹ ಸೌಲಭ್ಯಗಳನ್ನು ರದ್ದುಪಡಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಚಿಲ್ಡ್ರನ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಸೂಚನೆಯನ್ನು ಕೊಡ್ತಿದೆ. ಮುಂದಿನ ಮೀಟಿಂಗ್ಗೆ ಪೂರ್ತಿ ಅಂಕಿಅಂಶಗಳು ಮುಂದಿನ ಸಭೆಗೆ ರಾಜ್ಯದ ಅಧ್ಯಕ್ಷ ಬರ್ತೀನಂತ ಇವತ್ತು ನನ್ನ ಫೋನಲ್ಲಿ ಮಾತಾಡಿದ್ದಾರೆ. ಗುಲ್ಬರ್ಗಲ್ ಅವರವರು ಇಲ್ಲಿ ಇವತ್ತೇ ಬರೋದಿತ್ತು. ಅದರ ಅಂಕಿಅಂಶಗಳನ್ನ ಅವ್ರು ಕೊಡೋದು ಒಪ್ಕೊಂಡಿದ್ದಾರೆ. ಉದಾಹರಣೆಗೆ ರಾತ್ರಿ ನಾನು ಟಿವಿಯಲ್ಲಿ ನೋಡಿದೆ, ಇವತ್ತು ಪತ್ರಿಕೆಯಲ್ಲೂ ಓದಿದೆ. ಒಂದೇ ಖಾತೆಗೆ 19,020 ಜನ ಫಲಾನುಭವಿಗಳ ಹಣ 45 ಕೋಟಿ ಜಮೆ ಆಗಿರೋದು ಅವ್ರ ಗಮನಕ್ಕೆ ಅದನ್ನು ಗುರುತಿಸಿದ್ದಾರೆ. ಅದನ್ನ ಸಿಎಜಿ ಅನ್ನೋ ಒಂದು ಸಂಸ್ಥೆಗೆ ತನಿಖೆಗೆ ಅವರು ಆದೇಶ ನೀಡಿದ್ದಾರೆ. ಆ ತರ ಉದ್ದೇಶ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೆ ಯೋಜನೆಯನ್ನು ನಿಲ್ಲಿಸೋ ವಿಚಾರ ಇಲ್ಲಿಲ್ಲ. ನಮಗೂ ಕೂಡ ಸ್ಟೇಟ್ ಕಮಿಟಿಯಲ್ಲಿ ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ಅದರಲ್ಲಿ ಮಿಸ್ಯೂಸ್ ಆಗಬಾರ್ದು, ನಿಜವಾದ ಫಲಾನುಭವಿಗೆ ಸೇರ್ಬೇಕು. 5 ಕೆಜಿ ಅಕ್ಕಿ ಜೊತೆಗೆ ಸಕ್ಕರೆ, ಬೇಳೆ, ಉಪ್ಪು, ಅಡುಗೆ ಎಣ್ಣೆ ಸೇರಿದಂತೆ ಇತರೆ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಕಿಟ್ ಅನ್ನು 1-2 ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ವಿತರಿಸಲಾಗುತ್ತದೆ. ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಆಹಾರ ನಿರೀಕ್ಷಕರು ನ್ಯಾಯಬೆಲೆ ಅಂಗಡಿಗಳಿಗೆ ನಿಯಮಿತವಾಗಿ ಭೇಟಿ ನೀಡಿ ವಿತರಣೆ ವ್ಯವಸ್ಥೆಯನ್ನು ಪರಿಶೀಲಿಸಬೇಕು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ ಎಂದರು. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಆರ್ಥಿಕ ನೆರವು ಜಮೆಯಾಗುತ್ತಿದ್ದ ಅನ್ನಭಾಗ್ಯ ಯೋಜನೆಯ ಮೂಲಕ ಆಹಾರ ಭದ್ರತೆ ಹಾಗೂ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಈ ಪಂಚ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಕಾಪಾಡುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದ್ದು, ಕಾಲಕಾಲಕ್ಕೆ ಫಲಾನುಭವಿಗಳ ಮಾಹಿತಿಯನ್ನು ಮರುಪರಿಶೀಲಿಸಿ ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲಾಗುತ್ತಿದೆ. ಯಾವುದೇ ಗ್ಯಾರಂಟಿ ಯೋಜನೆಯನ್ನು ಸ್ಥಗಿತಗೊಳಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ. ಬದಲಾಗಿ ನಿಜವಾದ ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಸೌಲಭ್ಯ ತಲುಪಿಸುವ ನಿಟ್ಟಿನಲ್ಲಿ ಅಗತ್ಯ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. ಹಂಗಂತೇಳಿ ಅವ್ರ ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹೋಗಲ್ಲ ಅಂತ ಅಲ್ಲ. ಅದನ್ನ ನೆಕ್ಸ್ಟ್ ಯಾರಿಗೂ ಸೇರ್ಬೇಕು ಅಂತ ಅದಕ್ಕೆ ಒಂದು 8 ಪಾಯಿಂಟ್ಗಳು ಮಾನದಂಡವನ್ನ ಸರ್ಕಾರದಲ್ಲಿ ಚರ್ಚೆ ಆಗ್ತಿದೆ. ಅದು ಯಾವ ರೀತಿ ಅರ್ಜಿ ತಗೋಬೇಕು, ಅವರ ಭಾವಚಿತ್ರಗಳು, ಅವ್ರ ಹೆಸರುಗಳು, ಅವ್ರಿಗೇನ್ ಸಂಬಂಧ, ಅಕಸ್ಮಾತ್ ಹಿಂದೆ ಗೃಹ ಲಕ್ಷ್ಮಿಯಲ್ಲಿ ಹಣ ಪಡಿತಾ ಇದ್ದಂಥವ್ರು ಫಲಾನುಭವಿ ಅದ್ರಲ್ಲಿ ನಾಮಿನಿ ಇದ್ರೆ ಆ ನಾಮಿನಿಗೆ ಹೋಗ್ಬೇಕಾ, ಈ ತರ ಅನೇಕ ಮಾನದಂಡಗಳು ಗುರುತಿಸಿ ಅದನ್ನ ಮಾರ್ಪಾಡು ಮಾಡೋಂಥ ವಿಚಾರ ಸರ್ಕಾರದ ಮುಂದೆ ನಡೀತಾ ಇದೆ. ಹಾಗಾಗಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ 14.5 ಕೋಟಿ 14 ಕೋಟಿ 5 ಲಕ್ಷ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.